ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಈಗಾಗಲೇ ನ್ಯಾಯಾಂಗದ ಒಂದು ವ್ಯಾಪ್ತಿಯಲ್ಲಿರುವಂಥ ಒಂದು ವಿಷಯ. ಇವತ್ತು ಅವರಿಗೆ ಬುರ್ಕಾ ಹಾಕ್ಕೊಂಡು ಬರಲಿಕ್ಕೆ, ಹಿಜಾಬ್ ಹಾಕ್ಕೊಂಡು ಬರಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟರು ಶಿಕ್ಷಣ ಸಂಸ್ಥೆಗಳಲ್ಲಿ. ಅದೇ ರೀತಿ ಕೇಸರಿ ಶಾಲ್ ಹಾಕ್ಕೊಂಡು ಬರಲಿಕ್ಕೆ ನಿಷೇಧ. ಮತ್ತು ಯಾವುದೇ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರದಾದಂಥ ಒಂದು ಅದರದ್ದೇ ಆದಂಥ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡು ಆಯಾ ಶಿಕ್ಷಣ ಸಂಸ್ಥೆಗಳು, ಆಯಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ಡ್ರೆಸ್ನಲ್ಲಿ ಬರಬೇಕಂಥೇಳಿ ಅವರೊಂದು ನಿಯಮ ಮಾಡ್ಕೊಂಡಿರ್ತಾರೆ. ಅದರಿಂದ ಮಕ್ಕಳಲ್ಲಿ ಒಂದು ಸಮಾನತೆ, ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಥರನಾದಂಥ ಡ್ರೆಸ್ ಹಾಕುವಂಥದ್ದು ಒಂದು ಪದ್ಧತಿ ಏನಿದೆ, ಇದು ಭಾಳ ವರ್ಷಗಳಿಂದ ಬ್ರಿಟಿಷರಿದ್ದಾಗಿನಿಂದಲೂ ಇದೊಂದು ಶಿಸ್ತಿನ ಒಂದು ಪ್ರತೀಕವಾಗಿ ಇವತ್ತು ಇತ್ತು. ದಿಢೀರ್ನೇ ಸಿದ್ದರಾಮಯ್ಯನವರ ಸರ್ಕಾರ ಈ ಮುಸ್ಲಿಮರಿಗೆ ಖುಷಿ ಪಡಿಸಲಿಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂಥೇಳಿ ಕೊನೆಯ ದಿನಗಳಲ್ಲಿ ಇನ್ನೇನು ಅಧಿಕಾರ ಹೋಗ್ತೈತೆ ಅನ್ನುವಂಥ ದಿನಗಳಲ್ಲಿ ಈ ರೀತಿ ನ್ಯಾಯಾಂಗದ ಒಂದು ವಿಚಾರಣಾ ದಿನದಲ್ಲಿದ್ದಾಗ ಈ ರೀತಿ ಒಂದು ಕರ್ನಾಟಕ ಸರ್ಕಾರ ಹಿಜಾಬಕ್ಕೆ ಅನುಮತಿ ಕೊಟ್ಟಿದ್ದು, ಇದನ್ನು ನಾವು ಪ್ರತಿಭಟಿಸಿ, ಇದು ನಾವು ಹಿಂದೆನೇ ಹೇಳಿದ್ದೀವಿ, ಇವತ್ತು ನಿನ್ನೆ ನಾವು ಹೇಳಿಲ್ಲ. ಅವತ್ತೇನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶ ದಿವಸನೇ ಹೇಳಿದ್ದೀವಿ, ನಮ್ಮೆಲ್ಲ ಹಿಂದೂ ಮಕ್ಕಳು ಇನ್ಮೇಲೆ ಕೇಸರಿ ಶಾಲ್ ಹಾಕ್ಕೊಂಡೋಗಿ, ಹಣೆಗೆ ಕೇಸರಿ ತಿಲಕ ಹರ್ಕೊಂಡೋಗಿ, ಶಾಲೆ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಅಟೆಂಡೆನ್ಸ್ ತಗೋವಾಗ ಜೈ ಶ್ರೀರಾಮನ್ರಿ, ಜೈ ಭೀಮನ್ರಿ ಅನ್ನುವಂಥದ್ದನ್ನು ನಾವು ಅವತ್ತೇ ಘೋಷಣೆ ಮಾಡಿದ್ದೀವಿ. ಈಗ ಒಂದು 5-6 ದಿವಸದಿಂದ ಇನ್ನೂ ಈಗ ಶಿಕ್ಷಣ ಸಂಸ್ಥೆಗಳು, ಕಾಲೇಜುಗಳು ಪ್ರಾರಂಭ ಆಗಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ವಿಜಯಪುರ ನಗರದ ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನು ಮಲತಾಯಿ ಧೋರಣೆ, ಒಂದು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯ ಮಾಡೋದಂಥ ಈ ಒಂದು ಕಾನೂನನ್ನು ವಾಪಸ್ ತೊಗೋಬೇಕಂತೇಳಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೇಸರಿ ಶಾಲ್ ಹಾಕ್ಕೊಂಡು ಹೋಗುವಂಥ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಇವತ್ತೆಲ್ಲ ನಾವು ಇನ್ನೂ ಅಲ್ಲಿ ಬಂದು ಸೇರ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.